ಎಸ್ಬಿ ಟೈಮ್ಸ್ ನ್ಯೂಸ್ ಚಾನೆಲ್ ವತಿಯಿಂದ ಬ್ರೇಕಿಂಗ್ ನ್ಯೂಸ್. ಕಲಬುರಗಿ ನಗರದಲ್ಲಿ ಇಂದು ಕಾಂಗ್ರೆಸ್ ಕೈಗೊಂಬೆಯಾಗಿ ಕಾರ್ಯನಿರ್ವಹಿಸುತ್ತಿರುವ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಶ್ರೀರಾಮ ಸೇನೆ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಕಲಬುರಗಿ ಜಿಲ್ಲಾ ಪೊಲೀಸ್ ಆಯುಕ್ತರ ಕಚೇರಿಗೆ ಸಿಡಿಲು ಸಂತ ಪರಮ ಪೂಜ್ಯ ಆಂದೋಲ ಶ್ರೀಗಳ ನೇತೃತ್ವದಲ್ಲಿ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಲಾಯಿತು. ನಂತರ ಈ ವಿಷಯ ಕುರಿತಂತೆ ಮಾಧ್ಯಮದವರು ಅವರಿಗೆ ಮಾತನಾಡಿದ ಆಂದೋಲ ಶ್ರೀಗಳು, ಶಿವಕುಮಾರ್ ಬಿ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ಬಿ ಟೈಮ್ಸ್ ನ್ಯೂಸ್ ಚಾನಲ್. ನಮ್ಮ ಚಾನಲ್ ಅನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ. ನಮ್ಮ ರೊಕ್ಕ ಕೊಡಲಿಕ್ಕೆ ನಮಗೆ ಇಷ್ಟು ಮಾಡಾಕತ್ತೀರಿ. ಅವ್ರಿಗೆ ಕಷ್ಟ ನಾವು ತೊಗೊಂಡಿಲ್ಲ ರೀ, ಅವ್ರಿಗೇನು ಇನ್ಕ್ವೈರಿ ಮಾಡಿಲ್ಲ, ರೊಕ್ಕ ಎಷ್ಟು ಬಂದವು ನಮಗೇನು ಹೇಳಿಲ್ಲ ರೀ. ಹೇಳ್ಬೇಕಲ್ರಿ, ನಮ್ಮ ರೊಕ್ಕ ತೊಗೊಂಡು ನಮಗೆ ಊಟ ಅಂದಿಸ್ತಾರೆ. ನಮ್ಗೆ ಏನು ಹೇಳಲ್ಲ ಆಗ್ಯಾರ, ನಮ್ಗೆ ಏನು ಹೇಳಲ್ಲ, ಎಷ್ಟು ದುಡ್ಡು ಬಂದಾವ ಎಷ್ಟು ಅರೆಸ್ಟ್ ಮಾಡಿದ್ರು ಮಂದಿಗೆ ಅಂತ ಹೇಳ್ಬೇಕಲ್ರಿ. ಇವತ್ತೇನು ಮಾಡ್ತಾ ಇದ್ದೀರ ಧರಣಿಗೆ? ಇನ್ನು ಇನ್ಕ್ವೈರಿ ಏನು ಮಾಡಲ್ಲ ಆಗ್ಯಾರ. 3 ತಿಂಗಳಾಯ್ತು ರೀ, ಒಟ್ಟ ಇನ್ಕ್ವೈರಿ ಇಲ್ಲ, ಏನಿಲ್ಲ ರೀ. ಹೇಳ್ಬೇಕು ಇಷ್ಟು ಬಂದಾವ, ಇಷ್ಟಿಲ್ಲ, ಇವ್ರಿಗೆ ಕಸ್ಟಡಿ ತೊಗೊಂಡಿದ್ದಾವೆ, ಇಷ್ಟು ಜಲ್ದ ಹಾಕಿದವು ಅಂತ ಹೇಳ್ಬೇಕಲ್ರಿ. ಇವಾಗ ನಮ್ಗೆ ನ್ಯಾಯ ಬೇಕು, ನ್ಯಾಯ ಸಿಗಲಿಲ್ಲ ಅಂದ್ರೆ ನಮ್ಗೆ ಸ್ವಲ್ಪ ನಮ್ಮ ದುಡ್ಡು ನಮಗೆ ರೊಕ್ಕ ಬರುತ್ತೆ. 20 ಲಕ್ಷ ರೂಪಾಯಿ ಬರುತ್ತೆ. 20 ಲಕ್ಷ ರೂಪಾಯಿ ತೊಗೊಂಡು ಬ್ಯಾಂಕ್ನಾಗ ತೊಗೊಂಡು ಮಲ್ಲಯ್ಯ ಸ್ವಾಮಿ ಅನ್ನುವಂತಹ ವ್ಯಕ್ತಿಯನ್ನ 4-5 ಜನ ಗೂಂಡಾಗಳು ಕಾಂಗ್ರೆಸ್ಸಿನ ಇನ್ಚಾರ್ಜ್ ಮಿನಿಸ್ಟರ್ ಮತ್ತು ದಕ್ಷಿಣ ಕ್ಷೇತ್ರದ ಶಾಸಕ ಅಲ್ಲಂಪ್ರಭು ಪಾಟೀಲರ ಬೆಂಬಲಿಗರು ಈ ಮಲ್ಲಯ್ಯ ಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡಿ ಸಿಕ್ಕಾಪಟ್ಟೆ ಹಲ್ಲೆ ಮಾಡಿ ಬ್ಯಾಂಕಿನಿಂದ 20 ಲಕ್ಷ ರೂಪಾಯಿಯನ್ನು ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ. ಮತ್ತು ಈ 20 ಲಕ್ಷ ರೂಪಾಯಿ ಲೂಟಿ ಮಾಡಿರುವುದನ್ನು ನಿನ್ನ ಯಾರಿಗಾದರೂ ಹೇಳಿದರೆ ನಿನ್ನ ಕೊಲೆ ಮಾಡ್ತೀವಿ ಅನ್ನುವಂಥ ಬೆದರಿಕೆ ಕೂಡ ಹಾಕಿ ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಟು ಅವರನ್ನು ಮಾನಸಿಕವಾಗಿ ಕುಗ್ಗಿಸಿದ್ರು. ಇದನ್ನು ಕುರಿತು ಇಲ್ಲಿಯ ಪ್ರತಾಪವಾದ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಕರಣ ದಾಖಲಾಗಿ 3 ತಿಂಗಳಾಯಿತು. ಸಂಪೂರ್ಣವಾಗಿರುವಂತಹ ತನಿಖೆ ಮಾಡದೇ ಪೊಲೀಸರು ನಿಷ್ಕಾಳಜಿಯನ್ನು ವಹಿಸಿದ್ದಾರೆ. ಇದಕ್ಕೆ ಕಾರಣ ಇಲ್ಲಿಯ ಆಳುವಂತಹ ಮಂತ್ರಿಗಳು ಮತ್ತು ಶಾಸಕರು. ಇವರ ಮಾತನ್ನ ಕೇಳಿ ಪೊಲೀಸರು ನಿಷ್ಕ್ರಿಯವಾಗಿದ್ದಾರೆ. ಹೀಗಾಗಿ 20 ಲಕ್ಷ ರೂಪಾಯಿ ಇಲ್ಲಿವರೆಗೂ ರಿಕವರಿ ಮಾಡಿಲ್ಲ. ಎಷ್ಟು ಜನರನ್ನ ಅರೆಸ್ಟ್ ಮಾಡಿದ್ದೀವಿ, ಈ ಹಣ ಎಲ್ಲೆಲ್ಲಿಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸಾರ್ವಜನಿಕರಿಗೆ ಕೊಟ್ಟಿಲ್ಲ. ಹೀಗಾಗಿ ನಾವು ಇವತ್ತು ಪೊಲೀಸ್ ಇಲಾಖೆ ಆಯುಕ್ತರ ಕಚೇರಿಗೆ ಮುತ್ತಿಗೆಯನ್ನು ಹಾಕ್ತಾ ಇದ್ದೀವಿ. ಸಾಯಂಕಾಲದವರೆಗೆ ಧರಣಿ ಮಾಡ್ತೀವಿ. ಎಲ್ಲಿವರೆಗೂ ನ್ಯಾಯ ಕೊಡೋದಿಲ್ವೋ
ಅಲ್ಲಿಯವರೆಗೂ ಕೂಡ ನಾವು ಇಲ್ಲಿಂದ ಕದಲುವುದಿಲ್ಲ ಅನ್ನುವಂತ ಸಂಕಲ್ಪದೊಂದಿಗೆ ಇವತ್ತು ಆ ಮಲ್ಲಯ್ಯ ಸ್ವಾಮಿ ಮತ್ತು ಅವರ ದಂಪತಿಗಳಿಂದ ನಾವು ಬಂದಿದ್ದೀವಿ. ಇವತ್ತು ಆ ಮಲ್ಲಯ್ಯ ಸ್ವಾಮಿ ಅವರು ಹೇಳಿದ್ದಾರೆ, ನಮಗೆ ನ್ಯಾಯ ಸಿಗದೆ ಹೋದ್ರೆ ನಾವು ಇವತ್ತು ವಿಷ ಪ್ರಾಶನ ಮಾಡ್ತೀವಿ ಅಂತ ಹೇಳಿ ಕೈಯಲ್ಲಿ ವಿಷದ ಬಾಟ್ಲಿಯನ್ನ ಇಟ್ಕೊಂಡು ಬಂದಿದ್ದಾರೆ. ಏನೂ ಆದರೂ ಹೆಚ್ಚು ಕಮ್ಮಿ ಆದ್ರೆ ಇಲ್ಲಿಯ ಪೊಲೀಸ್ ಆಯುಕ್ತರೇ ಅದಕ್ಕೆ ನೇರ ಹೊಣೆ ಆಗ್ತಾರೆ ಅನ್ನುವಂಥದ್ದನ್ನು ನಾನು ಹೇಳ್ತಾ ಇದ್ದೇನೆ. ಅಲ್ಲ, ಈಗ ಈ ಮುಂಚೆ ಪೊಲೀಸರು ಕೂಡ ಆರೋಪಿಗಳನ್ನು ಅರೆಸ್ಟ್ ಕೂಡ ಮಾಡಿದ್ದಾರೆ, ಒಂದಿಷ್ಟು ರಿಕವರಿ ಕೂಡ ಮಾಡಿದ್ದಾರೆ ಅಂತ ಪರ್ಟಿಕ್ಯುಲರ್ ಉದ್ದೇಶ ಏನು ಅಂತ ನಿಮ್ಗೆ ಗೊತ್ತಾಗ್ತದೆ? ಅಲ್ಲ ಸರ್, ಅದು 4 ಗೋಡೆ ಮಧ್ಯನೇ ಇರಬೇಕಾ ತನಿಖೆ? ಕಾರ್ಪೊರೇಷನ್ ನಲ್ಲಿ ಸುಮಾರು 37 ಲಕ್ಷ ರೂಪಾಯಿ ಲೂಟಿ ಆಯ್ತು. ತಕ್ಷಣವೇ ಅವರ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ರು, ಹಣವನ್ನ ಡಿಸ್ಪ್ಲೇ ಮಾಡಿ ಇಲ್ಲಿಯ ಕಮಿಷನರೇ ಪತ್ರಿಕಾಗೋಷ್ಠಿ ಕರೆದು ಸಂಪೂರ್ಣ ಮಾಹಿತಿಯನ್ನ ಜಿಲ್ಲೆಯ ಜನತೆಗೆ ಕೊಟ್ಟರು. ಆದ್ರೆ ಈ ಪ್ರಕರಣದಲ್ಲಿ ಯಾಕೆ ಕೊಡ್ತಾ ಇಲ್ಲ? ಯಾಕೆ ಇವರು ಇನ್ಚಾರ್ಜ್ ಮಿನಿಸ್ಟರ್ ಬೆಂಬಲಿಗರು, ಸೌತ್ MLA ಸಪೋರ್ಟರ್ಸ್ ಅಂತ ಹೇಳಿ ನೀವು ಪ್ರೆಸ್ ಮೀಟ್ ಮಾಡ್ತಾ ಇಲ್ವಾ? ಇವ್ರು ಮರ್ಯಾದೆ ಉಳಿಸ್ತಾ ಇದ್ದೀರಾ ನೀವು? ಅದೆಲ್ಲ ನೆಪ ಹೇಳೋದು ಬೇಕಾಗಿಲ್ಲ. ಇವತ್ತು ಎಷ್ಟು ಹಣ ರಿಕವರಿ ಆಗಿದೆ, ಸಂಪೂರ್ಣವಾಗಿರುವಂತಹ ಮಾಹಿತಿ, ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅವರ ಮುಖಚರ್ಯೆ ಇಡೀ ಜನಾಂಗಕ್ಕೆ ಗೊತ್ತಾಗ್ಬೇಕಲ್ಲ. ಇವರು ಇನ್ನೊಬ್ಬರಿಂದ ಇನ್ನೊಬ್ರು ಮೋಸ ಮಾಡಬಾರ್ದಲ್ಲ ಇವರು. ಹೀಗಾಗಿ ಅದನ್ನ ಪ್ರಚಾರ ಪಡಿಸ್ಬೇಕು, ಅದನ್ನ ಪ್ರಸ್ತುತಪಡಿಸ್ಬೇಕು ಅನ್ನುವಂಥದ್ದು ನಮ್ದಿದೆ. ಬಹಿರಂಗಪಡಿಸದೆ ಹೊರತು ನಾವು ಇಲ್ಲಿಂದ ಕದಲೋದಿಲ್ಲ ಅನ್ನುವಂಥದ್ದು ನಾವು ಹೇಳ್ತಾ ಇದ್ದೇವೆ. ಉಸ್ತುವಾರಿ ಸಚಿವರು ಮತ್ತೆ ಇಲ್ಲಿರ್ತಕ್ಕಂಥ ಶಾಸಕರು ಅವರು ರಕ್ಷಣೆ ಮಾಡ್ತಾರೆ. ಯಾಕೆ ರಕ್ಷಣೆ ಮಾಡ್ತಾರೋ, ಯಾವ ಉದ್ದೇಶ? ನೋಡಿ, ಪೊಲೀಸ್ ಆಫೀಸರ್ದು ಇಲ್ಲಿಯ ಶಾಸಕರು ಕಾಲಿಸ್ಟ್ ತೆಗೆದು ನೋಡ್ರಿ, ಅವ್ರು ಬೆಂಬಲಿಗರು. ಘಟನೆ ಆಗಿದ್ದು ರೇಡಿಯೋ ಸ್ಟೇಷನ್ ನಂದಿಕೂರ್ ಹತ್ರ, ಅದರ ವ್ಯಾಪ್ತಿ ಬರುವಂತದ್ದು ಯೂನಿವರ್ಸಿಟಿ ಪೊಲೀಸ್ ಠಾಣೆ. ಇದನ್ನ ಬಿಟ್ಟು ಈ ಪ್ರಕರಣವನ್ನ ಮುಚ್ಚಾಕ್ಬೇಕು, ಇದು ನಾನು ಒತ್ತಡ ಆಗ್ತಾ ಇದ್ದೀನಿ ಅನ್ನುವಂಥದ್ದು ಬರಬಾರ್ದು ಅನ್ನುವ ಕಾರಣಕ್ಕಾಗಿ ಪ್ರತಾಪಾಬಾದ್ ಪೊಲೀಸ್ ಸ್ಟೇಷನ್ ಕಳಿಸಿದ್ದಾರೆ. ಅದು ಮತಕ್ಷೇತ್ರ ಅಫ್ಜಲ್ಪುರದ್ದು. ಇದನ್ನ ಯಾಕೆ ಮಾಡಿದ್ರು? ಇದರಲ್ಲಿ ಸ್ಪಷ್ಟವಾಗಿ ಆಗುತ್ತೆ. ಮತ್ತೆ ಬಾಂಬೆ ಸತೀಶ್ ಅನ್ನುವಂತ ಕುಖ್ಯಾತ ರೌಡಿ ಅರೆಸ್ಟ್ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಹೋಗಿದ್ದಾರೆ, ಜೈಲಿಗೆ ಕರ್ಕೊಂಡು ಹೋಗಿದ್ದಾರೆ ಮನೆಯಿಂದ. ಇಮಿಡಿಯೇಟ್ 2 ಗಂಟೆಗಳಲ್ಲಿ ಅವನನ್ನು ವಾಪಸ್ ಕಳಿಸ್ತಾರಂದ್ರೆ ಇದು ಯಾರ್ದು ರೆಕಮೆಂಡು? ನಿಮ್ ಪತ್ರಿಕೆ, ನಿಮ್ ಟಿವಿಯಲ್ಲೇ ಬಂತು. ಇದನ್ನ ಯಾರ್ದೋ ಬಲವಾದ ಕಾರಣ ಇದೆ, ಬಲವಾದ ಮಂತ್ರಿಗಳ ಮತ್ತು ಶಾಸಕರ ಒತ್ತಡ ಇರುವುದರಿಂದಲೇ ಇಂತಹ ಕುಖ್ಯಾತ ರೌಡಿಗಳು ಇಲ್ಲಿ ತಲೆ ಎತ್ತಾ ಇದ್ದಾರೆ. ಅದು ನಿಲ್ಬೇಕು. ಇನ್ನೊಬ್ರು ಮೋಸಕ್ಕೊಳಗಾಗಬಾರ್ದು, ಇನ್ನೊಬ್ರು ವಂಚನೆಗೊಳಗಾಗಬಾರ್ದು ಅನ್ನುವಂಥದ್ದು ನಮ್ಮ ಹೋರಾಟ ಇದೆ. ಮಲ್ಲಯ್ಯ ಸ್ವಾಮಿ ಅವರು ಇವತ್ತು ವಿಷ ತಗೊಂಡ್ ಬಂದಿದ್ದಾರೆ. ಅವರು ವಿಷ ಕೊಡೋರಂದ್ರೆ ಇಲ್ಲಿಯ ಪೊಲೀಸ್ ಆಯುಕ್ತರೇ ನೇರ ಹೊಣೆ ಅಂತ ನಾನು ಹೇಳ್ತಾ ಇದ್ದೇನೆ. ಶಿವಕುಮಾರ್ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ SB ಟೈಮ್ಸ್ ನ್ಯೂಸ್ ಚಾನೆಲ್. ಈ ಚಾನೆಲ್ ಅನ್ನ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಆಗಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ.